ಸ್ನೇಹಿತರೆ, ಪಂಚಗಂಗಾ ಎಕ್ಸ್ಪ್ರೆಸ್ ಬರ್ತಾ ಇದೆ. ಅಲ್ಲ, ಈಗ ಅಂತ್ರೋಳ್ಳಿ ಒಂದು ಯಾವಾಗ ಅಂತ? ಅಂತ್ರೋಳ್ಳಿ ಅಲ್ಲ ಒಂದು ಎಂತ ಗೊತ್ತಾ, ಒಟ್ಟು 8 ಜನ ಅಂತ ಹೋಗೋದು ಇದ್ರಲ್ಲಿ. ನೀವು 4 ಜನ ಅಲ್ಲ? ನಮ್ಮ ಇವರಲ್ಲ ಅವರು, ನಮ್ಮ ಬಡ್ಕಳದವ್ರು ಬಡ್ಕಳದವರು. ಬನ್ನಿ ಬನ್ನಿ ಬನ್ನಿ, ಅವ್ರಿಗೆ ಕರಿ ಬನ್ನಿ ಬನ್ನಿ. ಮೋಹನ್ ಕೂತ್ಕೊಳ್ಳಿ. ಟಿ ಇಲ್ಲಿಂದ ಅಲ್ಲ, ಅವ್ರಿಗೆಲ್ಲ ಮತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಗೋವಾದಲ್ಲಿರುವಂಥ ಕಾಣಕೋಣದ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಹತ್ರ ಇದ್ದೇನೆ. ಅದರ ಆವರಣದಲ್ಲಿ ಈ ಒಂದು ಜಾಗಕ್ಕೆ ನಾವು ನಮ್ಮ ಭಟ್ಕಳದ ಎಲ್ಲ ಪತ್ರಕರ್ತರು ಕೂಡ್ಕೊಂಡು ಬಂದಿದ್ದೇವೆ. ತುಂಬ ವಿಶಾಲವಾದಂಥ ಒಂದು ಮಠ ಮತ್ತು ಇಲ್ಲಿ 550ನೇ ಶಾರದ ಪಂಚಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. 27ರಿಂದ ಶುರುವಾಗಿ 7ನೇ ತಾರೀಕು ತನಕ ಈ ಒಂದು ಕಾರ್ಯಕ್ರಮ ಇರುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿದೆ ಈ ಒಂದು ಜಾಗದ ವಿಶೇಷ ಏನಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಅಂದರೆ 28ನೇ ತಾರೀಕು ಇಲ್ಲಿ ಪ್ರಧಾನಿ ಮೋದಿ ಅವರು ಆಗಮಿಸಿದ್ರು ಮತ್ತು ಆ ಸಂದರ್ಭದಲ್ಲಿ ಇಲ್ಲಿ 77 ಅಡಿ ಎತ್ತರದ ಒಂದು ಶ್ರೀರಾಮನ ಕಂಚಿನ ಪ್ರತಿಮೆಯನ್ನು ಕೂಡ ಅವರು ಅನಾವರಣವನ್ನು ಮಾಡಿದ್ರು. ಲೋಕೇಶ್ ಮಾರುತಿ, ಆನಂತರ ಮೋಹನ್ ನಾಯ್ಕರು, ಮತ್ತೊಬ್ರು ಮನಮೋಹನ್ ನಾಯ್ಕರು, ನಮ್ಮ ಶೈಲು ಅವರು, ಶೈಲು, ಆನಂತರ ಮತ್ತೆ ನಮ್ಮ ರಾಘವೇಂದ್ರ ಹೆಬ್ಬಾರ್, ಮುಖ್ಯ ಪರ್ಸನ್, ಹಿರಿಯ ವ್ಯಕ್ತಿಗಳು, ಸುಬ್ರಹ್ಮಣ್ಯ ಭಟ್ರು, ಸುರಕ್ಷಿತವಾಗಿ ಟ್ರೈನಲ್ಲಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಅಂತೂ, ಸಖತ್ತಾಗಿತ್ತು. ಮಾತಾಡ್ತಾ ನಮಗೆ ಕಾಣಕೋಣ ಬಂದದ್ದು ಗೊತ್ತಾಗ್ಲಿಲ್ಲ. ಗಿಣಿಯವರ ನಮಸ್ತೆ. ಒಳ್ಳೆ ಆಯ್ತು. 2 ದಿನ ಆಯ್ತು ನೀವು ಇದ್ದಿಲ್ಲಿ? 2 ದಿನ ಆಯ್ತು. ಹೌದಾ? ನಮ್ ಕೆಣಿಯವರು ನಮ್ಮನ್ನ ಕರೆದಿದ್ದೀವ್ರೆ. ಅವ್ರು ಇಲ್ಲೇ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇದು ಅವತ್ತು 28ನೇ ತಾರೀಕು ರಾಮನ ಒಂದು ವಿಗ್ರಹ ಅನಾವರಣದ ಕಾರ್ಯಕ್ರಮ ಇತ್ತು ಮತ್ತು ಮೋದಿಜಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಇಷ್ಟು ದೊಡ್ಡದಾದಂಥ ಬೃಹದ್ದಾದಂಥ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ರು. ನೋಡಿ, ಆ ವೇದಿಕೆ ಇದು. ಕಾರ್ಯಕ್ರಮ ಮುಗ್ದಿದೆ. ಇವತ್ತು ತಾರೀಕು 3ನೇ ತಾರೀಕು. ಇವತ್ತು ನಮಗೊಂದು ಒಳ್ಳೆ ಅವಕಾಶ, ಲೈಕ್ ಇಂಥದ್ದೆಲ್ಲ ಅವಕಾಶ ಜೀವನದಲ್ಲಿ ತುಂಬ ಕಡಿಮೆ ಬರೋದು, ಬಟ್ ನಮಗೊಂದು ಅವಕಾಶ ಸಿಕ್ಕಿದೆ. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ, ಈ ಮಠದ ಹೊರ ನೋಟ ಇದು. ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. 27ರಿಂದ ಇಲ್ಲಿ ಶಾರದ ಪಂಚಶತಮಾನೋತ್ಸವದ ಕಾರ್ಯಕ್ರಮ ಇತ್ತು ಮತ್ತು ಡಿಸೆಂಬರ್ 7 ತನಕನೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ನಾನು ಮಠದ ಒಳಗಡೆ ಹೋಗ್ತೀನಿ ಮತ್ತು ನಿಮಗೆ ಇಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮಠದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೇವೆ ನಾವೀಗ. ನೋಡಿ ಮಠ ಹೆಂಗಿದೆ ಅಂತ, ಎಷ್ಟು ಸುಂದರವಾಗಿ ಅಲಂಕೃತಗೊಂಡಿದೆ. ಎಲ್ಲ ಕಡೆ ಹೂವಿನ ಅಲಂಕಾರ, ಕೆಳಗಡೆ ನೋಡಿ ನೆಲಹಾಸು, ಶುದ್ಧ ವೈಟ್ ಬಿಳಿಯಾಗಿದೆ, ಮಾರ್ಬಲ್ಸ್ ಇದು, ತಂಪಾಗಿದೆ. ಮತ್ತು ಒಳಗಡೆ ನಿಮಗೆ ಇಲ್ಲಿ ನೀವು ಮುಖ್ಯ ದ್ವಾರವನ್ನು ನೋಡ್ತಾ ಇದ್ರಿ. ತುಂಬ ಬೃಹದಾಕಾರವಾದಂಥ ದ್ವಾರ ಇದು. ನೋಡಕ್ಕೆ 2 ಕಣ್ಣು ಸಾಲದು, ಹಂಗಿದೆ ಒಳಗಡೆ ಎಂಟ್ರಿ ಅದ. ನೋಡಿದು ಮಠದ ಟಾಪ್ ಆಂಗಲ್ ಇದು. ನೋಡಿ, ಅಲ್ಲೆಲ್ಲ ಕಡೆ ಕಾರ್ಯಕ್ರಮಗಳು, ಪ್ರವಚನಗಳು ನಡೀತಾ ಇದೆ. आपदामपहर्तारं दातारं सर्वसम्पदां लोकाभिरामं श्रीरामं
ಸ್ನೇಹಿತರೆ, ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ, ಆ ಸಲುವಾಗಿ ಈಗ ಸದ್ಯಕ್ಕೆ ನಾವು ಟಿಫನ್ ಮಾಡೋಕ್ಕಂತ ಬಂದಿದ್ದೇವೆ. ಮತ್ತು ಇಲ್ಲಿ ತುಂಬ ಸುವ್ಯವಸ್ಥಿತವಾಗಿ ಒಂದು ಬಂದ ಭಕ್ತಾದಿಗಳಿಗೆಲ್ಲರೂ ಕೂಡ ಟಿಫನ್ ವ್ಯವಸ್ಥೆಯು ಕೂಡ ಇದೆ. ನಾನು ತುಂಬ ಇಷ್ಟವಾದದ್ದು ಕೇಸರಿ ಬಾತ್ ಇದೆ. ಶಾವಿಗೆ, ಕೇಸರಿ ಬಾತ್, ಆನಂತರ ದೋಸೆ ಕೂಡ ಇದೆ. ಸೆಟ್ ದೋಸೆ, ಚಿಕ್ಕ ಚಿಕ್ಕ ದೋಸೆ. ಅದಕ್ಕೆ ಓಕೆ ನೋಡಿ, ಎಷ್ಟೆಲ್ಲ ಜನ ಕೂತ್ಕೊ ಇದ್ದಾರೆ. ಎಲ್ಲ ಬಂದಂಥ ಭಕ್ತಾದಿಗಳು. ಸ್ನೇಹಿತರೆ ನೋಡಿ, ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಬರೋ ಕಾರಣಕ್ಕೆ ಬೆಳಗ್ಗೆ ಟಿಫನ್ ವ್ಯವಸ್ಥೆ, ದೋಸೆಗಳು ಎಲ್ಲ ಇಲ್ಲಿ ರೆಡಿ ಆಗ್ತಾ ಇದ್ದಾವೆ. ಒಂದು ಕಡೆ ಟೀ ಆಗ್ತಾ ಇದೆ. ಇದು ಎಲ್ಲ ಸೇವಾ ಕೌಂಟರ್ ಇದು. ಇದೇ ಇಷ್ಟು 6 ಕೌಂಟರ್ ಇಲ್ಲೇ ಇದೆ ನೋಡಿ. ಇದು ಮಠದ ಒಟ್ಟಾರೆ ಮ್ಯಾಪ್. ಇದು ಸ್ಟ್ರಕ್ಚರ್ ಇದೆ ಮಠದ್ದು. ಅದು ಮುಖ್ಯ ಮಠ ಅಲ್ಲಿ ಕಾಣಿಸ್ತಾ ಇರೋದು. ಸ್ನೇಹಿತರೆ, ಇದು ಮಠದ ಮುಖ್ಯ ದೇವರು ರಾಮದೇವ ವೀರ ವಿಠಲ ಅಂತ. ಅಯೋಧ್ಯದ ರಾಮ ಮಂದಿರದ ಮಾಡೆಲ್ ಕಾಣಿಸ್ತಾ ಇದೆ. ಇನ್ನೇನು ನೀವು ಕಾಣ್ತಾ ಇದ್ರಲ್ಲ, ಇದೆಲ್ಲ ಈ ಹಿಂದೆ ಈ ಮಠದಲ್ಲಿ ಇದ್ದಂಥ ಸ್ವಾಮೀಜಿಗಳ ಬೃಂದಾವನಗಳಿವೆ. ಇದು ಮಠದ ಗರ್ಭಗುಡಿಯ ಹೊರ ನೋಟ ಇದು. ಇದರಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ರಾಮದೇವರ ದರ್ಶನವನ್ನು ಮಾಡಿದ್ರಿ. ಈಗ ವೀರವಿಠಲನ ದರ್ಶನವನ್ನು ಮಾಡೋಣ. ಇದು ವೀರವಿಠಲನ ಒಂದು ಮಂದಿರ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ಇದು ಹೊರನೋಟ ಇದೆ. ಇಲ್ಲೂ ಸಾಕಷ್ಟು ಭಕ್ತಾದಿಗಳು ಇದ್ದಾರೆ. ಚೆನ್ನಾಗಿದೆ ಅಂತ. ಇಲ್ಲೂ ಹಾಗೆ ಮೇಲ್ಗಡೆ ಎಲ್ಲ ಮರದ ಕೆತ್ತನೆ ಇದೆ. ನಿಮಗೆ ಒಂದ್ ಕಡೆ ಉದ್ದು ಮತ್ತು ವೈಟ್ ಇದೆಯಲ್ಲ, ಅಂದ್ರೆ ಬಿಳಿ ಬಣ್ಣ, ಇದರ ಕಾಂಬಿನೇಷನ್, ಇಡೀ ಮಠ ಇದರ ಕಾಂಬಿನೇಷನ್ ಇದೆ. ಲೈಕ್ ಕೆಳಗಡೆ ನೀವು ವೈಟ್ ಮಾರ್ಬಲ್ ನೋಡ್ತೀರಿ ಮತ್ತು ಮೇಲ್ಗಡೆ ಪೇಂಟ್ ಅನ್ನು ಯೂಸ್ ಮಾಡಿರೋದು ಕೂಡ ಪೂರ್ತಿಯಾಗಿ ವೈಟ್. ಆನಂತರ ಈ ವುಡ್ ಕಾಂಬಿನೇಷನ್ ಇದೆ. ಸ್ನೇಹಿತರೆ ನೋಡಿ, ನೀವು ಇಲ್ಲಿ ಗೋಡೆಗಳ ಮೇಲೆ ಕರ್ಲಿ ಆರ್ಟ್ ಇದೆ, ಜನಪದ ಶೈಲಿಯ ಆರ್ಟ್ ಇದೆ. ತುಂಬ ವಿಶೇಷ ಮಹತ್ವ ಇದೆ ಈ ಆರ್ಟ್ಗೆ. ಕಿಟಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದ್ಭುತವಾದಂಥ ಒಂದು ಶೈಲಿ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಇಡೀ ಮಠವನ್ನು ಸುತ್ತುವುದಕ್ಕೆ ಒಂದಿನ ಸಾಕಾಗಲ್ಲ ಅಂತ, ಅಷ್ಟು ದೊಡ್ಡದಾದಂಥ ಮಠ ಇದು. ಸ್ನೇಹಿತರೆ, ಈಗ ನಾವು ಬಂದಿರೋದು ಇಲ್ಲಿ ಯಜ್ಞ ಮಂಟಪದ ಹತ್ರ. ಇದು ಕುಶಾವತಿ ನದಿಯ ತೀರದಲ್ಲಿ ಈ ಒಂದು ಯಜ್ಞ ನಡೀತಾ ಇದೆ. ಸ್ನೇಹಿತರೆ, ಇಲ್ಲಿ ಶಾರದಾ ಪಂಚಶತಮಾನೋತ್ಸವದ ಅಂಗವಾಗಿ 550 ಕೋಟಿ ರಾಮ ಜಪಗಳು ಆಗಿದೆ. ಅನಂತರ 500, ಅದರ ಸಂಕೇತವಾಗಿ 550 ಹೋಮಗಳು ಇಲ್ಲಿ ಆಗ್ತಾ ಇದೆ. ಇಲ್ಲೆಲ್ಲ ಹೋಮವನ್ನ ಭಕ್ತಾದಿಗಳು ಕಣ್ತುಂಬ್ಕೊತಾ ಇದ್ದಾರೆ. ಇದು ಹೋಮದ ಒಂದು ನಡೀತಾ ಇರುವಂತ ಜಾಗ. ಆ ಜಾಗವನ್ನು ನೀವು ತೋರಿಸಿ ಯಾವ ಪರಿಯಾಗಿ ಹೋಮ ನಡೆಸಲಾಗ್ತಾ ಇದೆ ಅಂತ. ಕುಶಾವತಿ ನದಿಯ ತೀರದಲ್ಲಿ ಹೋಮ ನಡೀತಾ ಇದೆ ನೋಡಿ. 26 ನವೆಂಬರ್ದಿಂದ ಡಿಸೆಂಬರ್ 7 ತನಕ ನಡೆಯುವಂತ ಕಾರ್ಯಕ್ರಮಕ್ಕೆ ಸ್ವಇಚ್ಛೆಯಿಂದ ಬಂದ ಎಲ್ಲ ಸ್ವಯಂ ಸೇವಕರು ಸಾಧಾರಣ 700ರಿಂದ 1000 ತನಕ ಜನ ಇದ್ದಾರೆ. ಎಲ್ಲರೂ ಸ್ವಂತ ಸ್ವಇಚ್ಛೆಯಿಂದ ಇದ್ದಾರೆ. ಭಾರಿ ತುಂಬಾ ಖುಷಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅಂತ ಗುರುಗಳು ಸಿಕ್ಕಿದ್ದಾರೆ ನಮ್ಗೆ. ಆ ಗುರುಗಳ ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿದೆ. ಸ್ನೇಹಿತರೆ, ಇದು ನೋಡಿ, ಇದು ಮಠದ ಹಿಂದ್ಗಡೆ ಇಡುವಂತ ಒಂದು ನದಿ. ಇದು ಕುಶಾವತಿ ನದಿ ಅಂತ. ಇಲ್ಲೊಂದು ಚಿಕ್ಕ ಅಣೆಕಟ್ಟು ಕೂಡ ಇದೆ ನೋಡಿ. ಮಠ ಈ ರೀತಿಯಾಗಿ ನೋಡುತ್ತೆ ಇಲ್ಲಿಂದ. ಶುದ್ಧವಾಗಿ ಹರಿತಾ ಇರುವಂತ ಕುಶಾವತಿ ನದಿ ಇದು ನೋಡಿ. ಪ್ರಾಕೃತಿಕವಾಗಂತೂ ಅದ್ಭುತವಾಗಿದೆ. ಇದು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ರಮಣೀಯ ದೃಶ್ಯ ಅಂತ ಹೇಳ್ಬೋದು. ಋಷಿ ಮುನಿಗಳು ನದಿಯ ತಟದಲ್ಲಿ ಹೋಮ ಮಾಡ್ತಾ ಇದ್ರು ಅನ್ನುವಂಥ ಒಂದು
ವಿಚಾರವನ್ನು ನಾವು ಕೇಳಿರ್ತೀವಿ. ಅದೇ ರೀತಿಯಾಗಿ ಈ ನದಿಯ ದಂಡೆಯ ಮೇಲೆ, ಕುಶಾವತಿ ನದಿಯ ದಂಡೆಯ ಮೇಲೆ ಹೋಮ ಹವನಾದಿಗಳು ನಡೀತಾ ಇದೆ. ಶ್ರೀರಾಮನ ಪ್ರತಿಮೆ 77 ಅಡಿ ಎತ್ತರದ ಪ್ರತಿಮೆ ಇರುವಂತ ಜಾಗಕ್ಕೆ ಬಂದಿದ್ದೇನೆ. ಇಲ್ಲಂತೂ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಇದೇ ನೋಡೋದಕ್ಕೆ 2 ಕಣ್ಣು ಸಾಲದು ಹಂಗಿದೆ ನೋಡಿ. ತುಂಬಾ ಸುಂದರವಾದಂತ ಒಂದು ಶ್ರೀರಾಮನ ಪ್ರತಿಮೆ, ಕಂಚಿನ ಪ್ರತಿಮೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಮತ್ತು ತುಂಬ ವಿಶೇಷ ಅಂತಂದರೆ ಇಲ್ಲಿಯ 77 ಅಡಿ ರಾಮನ ಒಂದು ಕಂಚಿನ ಪ್ರತಿಮೆ, ಆ ಒಂದು ಕಂಚಿನ ಪ್ರತಿಮೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.